ಶಾಂತಿಗೆ ಬಂಗಾರದ ಬಳೆ ಹಾಗೂ ರೋಹಿಣಿಗೆ ಮಂಗಲ್ಯ ಸರನ ತಂದ್ಕೊಟ್ಟ ಮನೋಜನ್ಗೆ ಸೂರ್ಯ ಅಲ್ಲ ಕಣೋ ಅವರಿಬ್ರಿಗಷ್ಟೇನಾ ಅಪ್ಪನ್ಗೇನು ಇಲ್ವಾ ಅಂತ ಪ್ರಶ್ನೆ ಮಾಡಿದಾಗ ಅಪ್ಪನ್ಗೆ ಯಾಕೋ ಇಲ್ವಾ ನಿನ್ಗಷ್ಟೇನಾ ಅಪ್ಪನ ಮೇಲೆ ಪ್ರೀತಿ ನನಗೂ ಪ್ರೀತಿ ಇದೆ ರೋಹಿಣಿ ಆ ಬಾಕ್ಸ್ ಕೊಡು ಅಂತ ಹೇಳಿ ಅಪ್ಪ ತಗೊಳಪ್ಪ ನಿನಗೋಸ್ಕರ ಪಂಜೆ ಹಾಗೂ ಶರ್ಟ್ ತಂದಿದ್ದೀನಿ ಅಂತ ತೋರಿಸ್ತಾನೆ. ಆಗ ಸೂರ್ಯ ಅಲ್ಲ ಕಣೋ ಅವರಿಬ್ರಿಗೂ ಚಿನ್ನದಲ್ಲಿ ತಂದಿದೀಯಾ ಅಪ್ಪನ್ಗೂ ಏನಾದ್ರೂ ಚಿನ್ನದಲ್ಲಿ ಬ್ರಾಸ್ಲೆಟ್ ಅಥವಾ ಚೈನು ತರೋದಲ್ವೇನೋ ಅಂತ ಪ್ರಶ್ನೆ ಮಾಡಿದಾಗ ರಂಗನಾಥ್ ಅವರು ಇರ್ಲಿ ಬಿಡಪ್ಪ ನಾನೇನು ಈಗ ಹಾಕೊಂಡು ಓಡಾಡೋದಿದೆಯಾ ಅಂತ ಮಾತಾಡ್ತಿರ್ತಾರೆ. ಆಗ ಮನೋಜ ರಂಗನಾಥ್ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಅಷ್ಟೇ ಅಲ್ಲಪ್ಪ ನಾನೊಂದು ಮನೆ ನೋಡಿದಿನಪ್ಪ ಆ ಮನೆ ಒಳ್ಳೆ ರೇಟ್ಗೆ ಸೇಲ್ ಆಗೋದಿದೆ ಅದೇ ನನ್ನ ಪಾರ್ಕ್ ಫ್ರೆಂಡ್ ಇದಾರಲ್ಲ ಅವ್ರು ಹೇಳಿದ್ದು ಅಂತ ಮಾತಾಡ್ತಿರ್ತಾನೆ. ಆಗ ಅದನ್ನ ಕೇಳಿ ಮನೆಯವರೆಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಆಗ ರಂಗನಾಥ್ ಅವರು ಮನೆ ತಗೊಳ್ಳೋದೇನೋ ಒಳ್ಳೆ ವಿಷಯನೇ ಕಂದ ಆದ್ರೆ ಈಗ ಮನೆ ಅವಶ್ಯಕತೆ ಇದೆಯಾ ಅನ್ನೋದನ್ನ ಯೋಚನೆ ಮಾಡು ಹಾಗೆ ಸುಮ್ಮನೆ ದುಡ್ಡು ದಂಡ ಮಾಡ್ಕೋಬೇಡ ಅಂತ ಮಾತಾಡ್ತಿರ್ತಾರೆ. ಆಗ ಮನೋಜ್ ಅಪ್ಪ ನೀನೇನು ಯೋಚನೆ ಮಾಡಬೇಡ ನಾನು ಎಲ್ಲದಕ್ಕೂ ಪ್ಲಾನ್ ಮಾಡಿದ್ದೀನಿ ಫೈನಲ್ ಆದ್ಮೇಲೆ ಹೇಳ್ತೀನಿ ಅಂತ ಮಾತಾಡ್ತಿರ್ತಾನೆ. ಆಗ ರೋಹಿಣಿ ಅತ್ತೆ ಎಲ್ಲರೂ ಒಂದ್ ದಿವಸ ಹೋಗಿ ಮನೆ ನೋಡ್ಕೊಂಡ್ ಬರೋಣ ಅಂತ ಹೇಳ್ತಾ ಇರ್ತಾಳೆ. ಆಗ ಮನೋಜ ರವಿ ಶ್ರುತಿಗೆ ಹೋಗ್ ಬರೋಣವಾ ಅಂತ ಕೇಳ್ತಾನೆ. ಹಾಗೆ ಸೂರ್ಯನ್ಗೆ ನೀನ್ ಕೇಳಿಸ್ತೇನೋ ಅಂತ ಮಾತಾಡ್ತಿರ್ತಾನೆ. ಆಗ ಶಾಂತಿ ಮನೋಜನ ತನ್ನ ಹತ್ರಕ್ಕೆ ಕರೆದು ಹಾಗೂ ರೋಹಿಣಿನ ಹತ್ರಕ್ಕೆ ಕರೆದು ತಪ್ಕೊಳ್ತಾ ಮನೋಜ ನೀ ತುಂಬಾ ಎತ್ತರಕ್ಕೆ ಬೆಳೆದ್ಬಿಟ್ಟೆ ಕಣೋ ಒಂದ್ ಕಡೆ ಬಳೆ ಒಂದ್ ಕಡೆ ಸರ ಒಂದ್ ಕಡೆ ಮನೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಹೆಮ್ಮೆ ಆಗ್ತಿದೆ ಅಂತ ಮಾತಾಡ್ತಿರ್ತಾಳೆ. ಮನೆ ಹೊರಗಡೆ ಇಟ್ಕೆನ ಹಿಡ್ಕೊಂಡು ಯೋಚನೆ ಮಾಡ್ತಾ ನಿಂತಿರೋ ಮೀನನ್ನೇ ನೋಡ್ತಾ ಸೂರ್ಯ ಮೀನಾ ಬೆನ್ನಿಗೆ ಹೊಡಿತಾನೆ. ಆಗ ಮೀನಾ ಭಯದಲ್ಲಿ ಅದೇ ಇಟ್ಕೆಯಿಂದ ಹೊಡೆಯೋಕಂತ ಹೋಗ್ತಾಳೆ. ಆಗ ಸೂರ್ಯ ನಾನ್ ಕಣೆ ಯಾಕೆ ಕೈಯಲ್ಲಿ ಇಟ್ಕೆ ಹೊಡ್ಕೊಂಡು ಇಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಾ ನಿಂತಿದ್ಯಾ ನೀನ್ ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ ಅಂತ ನಾನ್ ಹೇಳ ಅಂತ ಹೇಳಿದಾಗ ಸರಿ ಏನ್ ಹೇಳಿ ಅಂತ ಹೇಳ್ತಾಳೆ ಮೀನಾ. ಆಗ ಸೂರ್ಯ ನಾವು ಇಷ್ಟು ದಿವಸ ಆಯ್ತು ರೂಮ್ ಕಟ್ಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇದೀವಿ ಆದ್ರೆ ಆಗ್ತಾ ಇಲ್ಲ ಆದ್ರೆ ಈಗ ಪೌಡ್ರು ಆ ಪೆಂಗೆ ಮನೆ ತಗೊಳ್ತಾ ಇದಾರೆ ಅಂತ ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದಾಗ ರೀ ನೀವು ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ಒಬ್ರು ಬೆಳೀತಿದಾರಂತ ಹೇಳಿದ್ರೆ ಅಸೂಯೆ ಪಡೆಯುವಂತ ಹುಡುಗಿನ ನಾನು ಅಂತ ಕೇಳ್ತಾಳೆ ಮೀನಾ. ಆಗ ಸೂರ್ಯ ಅಲ್ಲ ಕಡೆ ಸುಮ್ನೆ ತಮಾಷೆ ಮಾಡ್ದೆ ಹೌದು ನೀನ್ ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದಾಗ ಅಲ್ಲ ರೀ ಆಗ್ಲೇ ರೋಹಿಣಿ ಅವರು ಮನೆ ತಗೊಳ್ತಿದ್ದೀನಿ ಅಂದಾಗ ನಾನು ತುಂಬಾ ಖುಷಿ ಪಟ್ಟೆ ಆದ್ರೆ ಅವರು ಮನೆ ತಗೊಂಡ್ಮೇಲೆ ಅವರು ಇಲ್ಲಿಂದ ಹೊರಡ್ತಾರೆ ಅವ್ರು ಇಲ್ದೇ ಇರೋ ಜೀವನನ ಅತ್ತೆ ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ಅವರು ಅವ್ರ ಜೊತೆ ಹೊರಡ್ಬೋದು ಅಂತ ಹೇಳಿದಾಗ ಹೊರಡ್ತಾರೆ ಅಂತ ಹೇಳ್ತಾನೆ ಸೂರ್ಯ. ಹಾಗೆ ಆ ಶ್ರುತಿಯವರಮ್ಮನು ಸಹ ಶ್ರುತಿನ ನಮ್ಮಿಂದ ದೂರ ಮಾಡಿ ಅವ್ರ ಜೊತೆ ಇಟ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ಮಾತಾಡ್ತಿರುವಾಗ ಸೂರ್ಯ ಹೌದಾ ಅದಕ್ಕೆ ಅವರು ಬೇಕು ಬೇಕು ಅಂತ ಬಂದು ಖ್ಯಾತೆ ತೆಗಿತಿರೋದು ಅಂತ ಹೇಳ್ತಾ ಇರ್ತಾನೆ. ಆಗ ಮೀನಾ ಬೇಜಾರಿಂದ ಇಷ್ಟ ದಿನ ಎಲ್ರು ಒಗ್ಗಟ್ಟಾಗಿ ಒಂದೇ ಮನೆಯಲ್ಲಿದ್ವಿ ಈಗ ಅದ ಸಾಧ್ಯ ಆಗಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇರ್ತಾಳೆ. ಆಗ ಮೀನನ್ ಕೈ ಹಿಡಿದು ಎಳೆದಂತ ಸೂರ್ಯ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಳ್ತಿದ್ಯಾ ಒಬ್ರು ಮನೆಯಿಂದ ಮನಸ್ಸಿಂದ ಹೊರಗೆ ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಅವ್ರನ್ನ ತಡಿಬಾರ್ದು ಅಂತ ಹೇಳ್ತಿರ್ತಾನೆ. ಆದ್ರೆ ಇದರಿಂದ ಮಾವ ತುಂಬಾ ಬೇಜಾರ್ ಮಾಡ್ಕೊಂತಾರೆ ರೀ ಅವರು ತಾವಿರೋವರೆಗೂ ಎಲ್ರು ಈ ಮನೆಯಲ್ಲಿ ಒಗ್ಗಟ್ಟಾಗಿ ಖುಷಿಯಿಂದ ಇರ್ಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರು ಆದ್ರೆ ಈಗ ಆಗಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಸೂರ್ಯ ಹಾಗಿದ್ರೆ ಈಗಲೇ ಹೋಗಿ ಆ ಪೆಂಗನ್ಗೆ ಮನೆ ತಗೊಳ್ಬೇಡ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೊರಡ್ತಾ ಇರ್ತಾನೆ. ಆಗ ಮೀನಾ ಸೂರ್ಯನ್ ಕೈ ಎಳೆದು ಅಲ್ಲ ರೀ ನೀವು ಇದಕ್ಕೆ ಹೇಳೋದು ಎಲ್ಲದಕ್ಕೂ ಅವಸರ ಮಾಡಬೇಡಿ ನೀವೀಗ ಹೋಗಿ ಹಾಗೆ ಹೇಳಿದ್ರೆ ನನ್ನ ಮೇಲಿನ ಅಸೂಯೆಯಿಂದ ಹಾಗೆ ಮಾತಾಡ್ತಿದ್ದಾನೆ ಅಂತ ಹೇಳಿ ನಿಮ್ಮಮ್ಮ ಹಾಗೆ ರೋಹಿಣಿ ನಿಮ್ಮ ಅಣ್ಣನೂ ಕೂಡ ನಿಮ್ಮನ್ನ ತಪ್ಪು ತಿಳ್ಕೊತಾರೆ ಅಂತ ಹೇಳ್ತಾಳೆ. ಹಾಗಿದ್ರೆ ಏನೇ ಮಾಡೋದು ಅಂತ ಹೇಳಿದಾಗ ಸುಮ್ಮನೆ ಇದ್ಬಿಡಿ ನಮ್ಮಪ್ಪ ಒಂದು ಮಾತು ಹೇಳ್ತಿದ್ರು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿದಾಗ ಹೌದ್ ಕಣೆ ಆ ನೈಸ್ ರೋಡ ಅಂತ ಹೇಳಿ ಮೀನಾಗೆ ರೇಗಿಸ್ತಾ ಇರ್ತಾನೆ ಸೂರ್ಯ. ಹೌದ್ ಕಡೆ ನನಗೂ ಹಾಗೆ ತುಂಬಾ ಜನ ಹೇಳಿದ್ದಾರೆ ಹಾಗೆ ನನಗೆ ಜೀವನದಲ್ಲಿ ಅನುಭವನೂ ಆಗಿದೆ. ಇವತ್ತು ನಮ್ಮ ಕಾರಲ್ಲಿ ಒಬ್ರು ಸ್ವಾಮೀಜಿ ಕುಳಿತಿದ್ರು ನಾನು ಅವ್ರಿಗೇನು ಕೇಳಲಿಲ್ಲ ಆದ್ರೆ ಅವ್ರು ಹೋಗುವಾಗ ಆಗೋದೆಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಆಗ ಮೀನಾ ಇದರಿಂದ ನಿಮ್ಗೇನು ಒಳ್ಳೇದಾಗುತ್ತ್ರಿ ಅಂತ ಹೇಳಿದಾಗ ಆ ಪೆಂಗೆ ಹಾಗೂ ಪೌಡ್ರು ಮನೆ ಬಿಟ್ಟು ಹೋದ್ಮೇಲೆ ಆ ರೂಮ್ ನಮಗ್ ಸಿಗುತ್ತಲ್ವಾ ನಮ್ಗೆ ರೂಮ್ ಕಟ್ಸೋ ಅವಶ್ಯಕತೆನೇ ಇರಲ್ಲ ಅಂತ ಮಾತಾಡ್ತಾನೆ. ಹೌದ್ರಿ ನೀವು ಒಳ್ಳೆ ತರನೇ ಯೋಚನೆ ಮಾಡಿದಿರಾ ನೀವೇನೇ ಯೋಚನೆ ಮಾಡಿದ್ರು ಹೊಂದ್ಕೆಯಿಂದಾನೇ ಯೋಚನೆ ಮಾಡಿರ್ತೀರಾ ಅಂತ ಹೇಳಿ ಸೂರ್ಯನ ಹೊಗಳ್ತಾ ಅಲ್ಲಿಂದ ಹೊರಡ್ತಿರುವಾಗ ಇದೇ ಖುಷಿಗೆ ನನಗೇನು ಇಲ್ವೇನೆ ನನಗೀಗ ಸ್ವೀಟ್ ತಿನ್ಬೇಕು ಅಂತ ಅನಿಸ್ತಿದೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಹೌದಾ ಸರಿ ಇರಿ ಒಳಗಡೆಯಿಂದ ತಗೊಂಡ್ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಆಗ ಮೀನನ್ನ ಎಳೆದು ಹಿಡಿದಂತ ಸೂರ್ಯ ಆ ಸ್ವೀಟ್ ಅಲ್ಲ ಕಣೆ ಈ ಸ್ವೀಟು ಅಂತ ಹೇಳಿ ಮೀನಾಗೆ ಮುತ್ತು ಕೊಡೋಕಂತ ಹೋಗ್ತಾನೆ. ಆಗ ಮೀನಾ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾಳೆ. ಮತ್ತೆ ಮೀನಾನ ಕೈ ಹಿಡಿದು ಎಳೆದಂತ ಸೂರ್ಯ ಸಲ ನೀನನ್ನ ಬಿಡಲ್ಲ ಕಡೆ ನಂಗೆ ಬೇಕೇ ಬೇಕು ಅಂತ ಹೇಳಿದಾಗ ಸೂರ್ಯನ್ಗೆ ಮುತ್ತು ಕೊಟ್ಟು ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಕ್ರಿಶ್ ಡೈನಿಂಗ್ ಟೇಬಲ್ ಮೇಲೆ ಬರಿತಾ ಕುಳಿತಿರ್ತಾನೆ. ಆಗ ಪ್ರಮೀಳಾ ಆಯ್ತೇನೋ ಇನ್ನೂ ಆಗಿಲ್ವಾ ಅಂತ ಹೇಳಿ ಜೋರ್ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಬಂದ ರೋಹಿಣಿ
ಇನ್ನೂ ಆಗಿಲ್ವೇನೋ, ಸ್ಕೂಲಿಗೆ ರಜೆ ಹಾಕಬಾರ್ದು, ಇವತ್ತು ನಾನೇ ನಿನ್ ಬಿಟ್ಟು ಬರ್ತೀನಿ ಬಾ ಅಂತ ಹೇಳಿ ರೋಹಿಣಿ ಕೃಷ್ಣ ರೂಮಿಗೆ ಕಳಿಸ್ತಾಳೆ. ಈ ಕಡೆ ತನ್ನ ಮೊಬೈಲ್ ಅಲ್ಲಿರೋ ಫೋಟೋನ ಪ್ರಮೀಳಾಗೆ ತೋರಿಸ್ತಾ, ನೋಡಮ್ಮ ಹೇಗಿದೆ ಮನೆ ಅಂತ ಹೇಳಿದಾಗ, ಯಾರ್ದೇ ಇಷ್ಟು ಚೆನ್ನಾಗಿದೆ ಮನೆ ಅಂತ ಕೇಳ್ತಿರ್ತಾಳೆ ಪ್ರಮೀಳಾ. ಇಷ್ಟ ದಿವಸ ಬೇರೆ ಯಾರ್ದೋ ಆಗಿತ್ತಮ್ಮ, ಇನ್ ಸ್ವಲ್ಪ ದಿವಸಕ್ಕೆ ನಮ್ದಾಗುತ್ತೆ, ನಾನು ಮನೋಜ್ ಸೇರಿ ಮನೆನ ತಗೊಳ್ತಿದೀವಿ ಅಂತ ಹೇಳ್ತಾಳೆ. ಆಗ ಖುಷಿಯಾದಂತ ಪ್ರಮೀಳಾ, ಅಲ್ಲ ಕಣೆ, ಇದಕ್ಕೆ ನಿಮ್ಮ ಅತ್ತೆ ಮಾವ ಒಪ್ಕೊಂಡಿದ್ದಾರಾ ಅಂತ ಕೇಳ್ತಾಳೆ. ಅವ್ರನ್ನ ಯಾಕಮ್ಮ ಕೇಳ್ಬೇಕು, ಸಾಲ ಮಾಡೋದ್ ನಾವು, ತೀರ್ಸೋದ್ ನಾವು, ಅವ್ರೇನ್ ದೊಡ್ಡ ಯಜಮಾನ್ರ, ಅವ್ರನ್ನ ಕೇಳೋಕೆ ಅಂತ ಹೇಳಿ ಅತ್ತೆ ಮಾವನ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರ್ತಾಳೆ. ಆಗ ಪ್ರಮೀಳಾ, ಅವ್ರು ನಿನ್ ತಂದೆ ತಾಯಿ ಸಮಾನ ಕಣೆ ಅಂತ ಹೇಳಿದಾಗ, ಹಾಗೇನಾದ್ರು ಅನ್ಕೊಂಡು ಅವ್ರು ನಮ್ಮ ಮನೆಗ್ ಬಂದ್ರೆ ಅವ್ರನ್ನ ನಾಯಿ ಗೂಡಲ್ಲಿ ಕಟ್ ಹಾಕ್ತಿವಿ, ನೋಡ್ತಾ ಇರು ಅಂತ ಮಾತಾಡ್ತಿರ್ತಾಳೆ ರೋಹಿಣಿ. ಪ್ರಮೀಳಾ, ಅಲ್ಲಮ್ಮ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ ಹೇಳಿ ಬುದ್ಧಿವಾದ ಹೇಳ್ತಿರುವಾಗ, ಏನಮ್ಮ ಯಾವ ಕಾಲದಲ್ಲಿ ಇದೆಯಾ ನೀನು, ಇದು ನಾನು ಆಯ್ಕೆ ಮಾಡ್ಕೊಂಡ ಜೀವನ, ನೀನ್ ಹಾಳು ಮಾಡಿದ ಜೀವನ ನಾನು ಹೇಗೆ ಸರಿ ಮಾಡ್ಕೊಂಡಿದ್ದೀನಿ ನೋಡಿದ್ಯಾ, ನಾನೊಬ್ಳೆ ಹೋರಾಡಿ ಜೀವನನ ಸರಿ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಮ್ಮ, ನಾನು ಈ ಮನೇನ ತಗೊಳ್ಳ ಅಂತ ನಿನ್ನ ಹತ್ರ ಪರ್ಮಿಷನ್ ಕೇಳ್ತಾ ಇಲ್ಲ, ಈ ಮನೇನ ತಗೋತಿದೀವಿ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಾ ಕ್ರಿಶ್ ರೆಡಿಯಾಗಿ ಬರ್ತಾನೆ. ಆಗ ಸರಿಯಮ್ಮ ನಾವು ಹೊರಡ್ತೀವಿ ಅಂತ ಹೇಳಿ ರೋಹಿಣಿ ಕೃಷ್ಣ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಆಫೀಸ್ ಹೋಗಕ್ಕಂತ ಹೇಳಿ ರಂಗನಾಥ್ ಅವರು ರೆಡಿಯಾಗಿ ದೇವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಬಂದ ಸೂರ್ಯ ರಂಗನಾಥ್ ಅವ್ರನ್ನ ನೋಡಿ ರಂಗನಾಥ್ ಅವ್ರನ್ನ ಹೊಗಳ್ತಾ, ಅಪ್ಪ ನೀನ್ ಆಫೀಸ್ಗೆ ಹೋಗುವಾಗ ನಾನು ಈ ರೀತಿ ನನ್ನ ನೋಡ್ತಾ ಇದ್ದೆ ಅಂತ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು, ಈಗಲೂ ನಾನು ಆಫೀಸ್ಗೆ ಹೊರಟಿದ್ದೀನಿ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಸೂರ್ಯನ್ಗೆ ತುಂಬಾ ಬೇಜಾರಾಗುತ್ತೆ. ಆಗ ಸೂರ್ಯ, ಅಪ್ಪ ಕೇಶವ್ ಅಂಕಲ್ಗೆ ಹೇಳ್ತೀನಿ ಯಾವ ಕೆಲಸನೂ ನೋಡೋದು ಬೇಡ ಅಂತ, ಹಾಗೆ ನೀನು ಕೂಡ ಎಲ್ಲೂ ಹೋಗೋದು ಬೇಡಪ್ಪ ಅಂತ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು, ಇಲ್ಲಪ್ಪ ನಾನು ಕೇಶವನ ಹತ್ರ ಮಾತಾಡಿದ್ದೀನಿ, ಅವನು ನನಗೋಸ್ಕರ ಒಂದು ಕೆಲಸನೂ ಹುಡುಕಿದ್ದಾನೆ, ನಾನು ಅಲ್ಲಿಗೆ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದೀನಿ, ಕೆಲಸನೂ ಕನ್ಫರ್ಮ್ ಆಗಿದೆ, ಇವತ್ತು ಮೊದಲನೇ ದಿನ ನಾನು ಜಾಯಿನ್ ಆಗ್ಲೇಬೇಕು ಅಂತ ಹೇಳ್ತಿರ್ತಾರೆ. ಆಗ ಅಲ್ಲಿಗೆ ರವಿ ಶ್ರುತಿನೂ ಬರ್ತಾರೆ. ಆಗ ರವಿ, ಅಪ್ಪ ಇವತ್ತೇ ಹೋಗ್ಬೇಕಾ ಅಂತ ಕೇಳ್ತಾ ಇರ್ತಾನೆ. ಆಗ ಶ್ರುತಿ, ಎಲ್ಲಿ ಮಾವ ಕೆಲಸ, ಯಾವ ಕೆಲಸ ಅಂತ ಕೇಳಿದಾಗ ರಂಗನಾಥ್ ಅವರು ಸ್ಕೂಲಲ್ಲಿ ಅಂತ ಹೇಳ್ತಿರ್ತಾರೆ. ಓಹೋ ಸ್ಕೂಲಲ್ಲಿ ಯಾವ ಕೆಲಸ ಮಾವ ಅಂತ ಶ್ರುತಿ ಕೇಳಿದಾಗ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಮನೋಜ, ಅಯ್ಯೋ ಶ್ರುತಿ, ಸ್ಕೂಲಲ್ಲಿ ಯಾವ ಕೆಲಸ ಕೊಡ್ತಾರೆ, ಸೆಕ್ಯೂರಿಟಿ ಕೆಲಸ ಇರ್ಬೋದು ಅಂತ ಹೇಳಿ ತುಂಬಾ ಕೇವಲವಾಗಿ ಮಾತಾಡ್ತಾ ಇರ್ತಾನೆ. ಅದನ್ನ ಕೇಳಿ ಸೂರ್ಯನ್ಗೆ ತುಂಬಾ ಕೋಪ ಬರುತ್ತೆ. ಏನೋ ಅಪ್ಪನ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾನೆ. ಆಗ ರಂಗನಾಥ್ ಅವರು, ಇರ್ಲಿ ಬಿಡಪ್ಪ, ಮುಳ್ಳಿಗೆ ಯಾವತ್ತಲೂ ಚುಚ್ಚೋ ಕೆಲಸನೇ ಅಲ್ವಾ, ಅದು ಯಾವ ಕಾಲ ಆದ್ರೇನು, ಇವ್ರ ಅಮ್ಮಂದು ಹುಟ್ಟುಗುಣ ಅದು ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾರೆ. ನೋಡು ಮನೋಜ, ಸೆಕ್ಯೂರಿಟಿ ಕೆಲಸ ಮಾಡೋದ್ರಲ್ಲಿ ಏನೋ ತಪ್ಪಿದೆ, ATM ಕಾಯೋನು ATM ಸೆಕ್ಯೂರಿಟಿ, ಹಾಗೆ ಬಾರ್ಡರ್ ಕಾಯೋನು ಬಾರ್ಡರ್ ಸೆಕ್ಯೂರಿಟಿ, ವಸ್ತುನಾಗ್ಲಿ ದೇಶನಾಗ್ಲಿ ಜನನಾಗ್ಲಿ ಕಾಯೋದು ಶ್ರೇಷ್ಠವಾದ ಕೆಲಸ ಕಣೋ ಅಂತ ಹೇಳಿ ಮನೋಜನ್ಗೆ ಬುದ್ಧಿವಾದ ಹೇಳ್ತಾ ಇರ್ತಾರೆ. ಆಗ ಸೂರ್ಯ, ಅಪ್ಪ ಅದೇನೇ ಆಗ್ಲಿ ನೀನ್ ಕೆಲ್ಸಕ್ಕೆ ಹೋಗೋದ್ ಬೇಡಪ್ಪ ಅಂತ ಹೇಳಿ ಹಠ ಮಾಡ್ತಾ ಇರ್ತಾನೆ. ಎಲ್ರು ರಂಗನಾಥ್ ಅವರು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಸೂರ್ಯನ್ಗೆ ಮನವರಿಕೆ ಮಾಡ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಮೀನಾ ಅಲ್ಲಿಗೆ ಬರ್ತಾಳೆ. ಆಗ ಸೂರ್ಯ, ಅಪ್ಪ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ನಿನ್ನ ಅಭಿಪ್ರಾಯನು ಹೇಳೆ ಅಂತ ಹೇಳಿದಾಗ ಶಾಂತಿ ಅವಳ ಅಭಿಪ್ರಾಯ ಯಾಕೆ ಅಂತ ಹೇಳಿ ಜೋರ್ ಮಾಡ್ತಾ ಇರ್ತಾಳೆ. ಅವಳು ನನ್ನ ಮಗಳ ತರ, ಅವಳ ಅಭಿಪ್ರಾಯನು ಹೇಳಿ ಬಿಡು ಅಂತ ಹೇಳಿದಾಗ ಮೀನಾ ತನ್ನ ಅಭಿಪ್ರಾಯನ ಹೇಳ್ತಾಳೆ. ಆಗ ರಂಗನಾಥ್ ಅವರು ಅದನ್ನ ಒಪ್ಕೊಳ್ತಾರೆ. ರವಿ, ಅಪ್ಪ ನೀನ್ ಟೈಮ್ ಪಾಸ್ಗೋಸ್ಕರ ಕೆಲ್ಸಕ್ಕೆ ಹೋಗಪ್ಪ, ಆದ್ರೆ ನೀನ್ ದುಡಿದು ಕೊಡೋದು ಬೇಡ ಅಂತ ಹೇಳ್ತಿರ್ತಾನೆ. ಆಯ್ತು ಕಂದ ಅಂತ ಹೇಳ್ತಾ ಮೀನಾ ತಂದಿರೋ ಡಬ್ಬಿನ ಇಸ್ಕೊಂಡು ರಂಗನಾಥ್ ಅವರು ಅಲ್ಲಿಂದ ಹೊಡ್ತಾರೆ. ರೋಹಿಣಿ ಆಟೋದಲ್ಲಿ ಕೃಷ್ಣ ಸ್ಕೂಲ್ಗೆ ಡ್ರಾಪ್ ಮಾಡೋಕಂತ ಬರ್ತಾಳೆ. ಆಗ ಕೃಷ್, ಅಮ್ಮ ಇವತ್ತು ನನ್ನ ಫ್ರೆಂಡ್ ಬರ್ಡೇ, ನಾನು ಹೋಗ್ತೀನಿ ಅಂತ ಹೇಳಿ ಹಠ ಮಾಡ್ತಾನೆ. ಆಗ ರೋಹಿಣಿ, ಬೇಡ ನೀನ್ ಎಲ್ಲೂ ಹೋಗೋದು ಬೇಡ ಅಂತ ಹೇಳಿ ಕೃಷ್ಣ ಜಬರ್ಸ್ತಾ ಇರ್ತಾಳೆ. ಈ ಕಡೆ ಸೂರ್ಯ ರಂಗನಾಥ್ ಅವ್ರನ್ನ ತನ್ನ ಕಾರಲ್ಲಿ ಸ್ಕೂಲ್ಗೆ ಡ್ರಾಪ್ ಮಾಡ್ತಾನೆ. ಆಗ ರಂಗನಾಥ್ ಅವರು, ಇದೇ ನೋಡಪ್ಪ ನಾನು ಕೆಲಸ ಮಾಡೋ ಜಾಗ ಅಂತ ಹೇಳ್ತಾರೆ. ಆಗ ಸೂರ್ಯ, ಅಪ್ಪ ಇದೆಲ್ಲ ಬೇಕಿತ್ತೇನಪ್ಪ, ಬೇಡಪ್ಪ ನೀನ್ ಕೆಲ್ಸಕ್ಕೆ ಹೋಗೋದು ಅಂತ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು, ಮತ್ತೆ ಶುರು ಮಾಡಿದ್ಯಾ, ಮನೇಲಿ ನಿಮ್ಮ ಅಮ್ಮನ ಕಾಟನ್ನ ತಡ್ಕೊಳಕ್ಕಾಗಲ್ಲ, ಇಲ್ಲಿ ಮಕ್ಕಳ ಮುಖನಾದ್ರೂ ನೋಡಿ ಖುಷಿಯಾಗಿರ್ತೀನಿ ಅಂತ ಹೇಳ್ತಾ ಒಳಗಡೆ ಹೋಗ್ತಾ ಇರ್ತಾರೆ. ಹಾಗೆ ರಂಗನಾಥ್ ಅವರು ಮಾತ್ರೆಯನ್ನ ಮರ್ತು ಹೋಗಿರ್ತಾರೆ. ಆಗ ಸೂರ್ಯ ಮತ್ತೆ ಕಾರ್ ಹತ್ರ ಹೋಗಿ ಅದನ್ನ ತಗೊಂಡ್ ಬಂದು, ತಗೊಳಪ್ಪ ಮಾತ್ರೆ ನೆನ್ಪಾರ ಹೋಗಿದ್ಯಾ ಅಂತ ಹೇಳಿದಾಗ ಸರಿ ಆಯ್ತಪ್ಪ ಅಂತ ಹೇಳಿ ಒಳಗಡೆ ಹೋಗ್ತಿರ್ತಾರೆ. ಅಪ್ಪ ನಾನು ಇಲ್ಲೇ ವೇಟ್ ಮಾಡ್ತೀನಿ, ನೀವು ಬಂದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ, ಏನೋ 50 ರೂಪಾಯಿಗೋಸ್ಕರ ನೀ 100 ರೂಪಾಯಿ ಕಳ್ಕೊಂತೀಯ, ಸರಿ ಹೋಗೋ ಅಂತ ಹೇಳಿ ಮಾತಾಡ್ತಿರ್ತಾರೆ. ಆಗ ಅದೇ ಸಮಯಕ್ಕೆ ರೋಹಿಣಿ ಹಾಗೂ ಕ್ರಿಶ್ ಆಟೋದಿಂದ ಕೆಳಗಿಳಿತಾರೆ. ಆಗ ಕ್ರಿಶ್ ಸೂರ್ಯನನ್ನ ನೋಡಿ ಸೂರ್ಯ ಅಂಕಲ್ ಅಂತ ಹೇಳಿ ಕೂಗ್ತಾರೆ. ಆಗ ರೋಹಿಣಿಗೆ ಗಾಬರಿ ಆಗುತ್ತೆ. ತಕ್ಷಣ ರೋಹಿಣಿ ಕೃಷ್ಣ ಆಟೋದಲ್ಲಿ ಹತ್ತಿ ತಾನೂ ಸಹ ಹತ್ತಿ ತನ್ನ ಸೀರೆ ಸೆರಗಿಂದ ಕೃಷ್ಣ ಮುಖನ ಮರೆಮಾಚ್ತಾಳೆ. ಆಗ ಸೂರ್ಯ ತನ್ನ ಕಾರಲ್ಲಿ ಅಲ್ಲಿಂದ ಹೊರಡ್ತಾನೆ. ಆಗ ಕೆಳಗಡೆ ಇಳಿದಂತ ರೋಹಿಣಿ ಸೆಕ್ಯೂರಿಟಿ ಗಾರ್ಡ್ ಹತ್ರ ಬಂದು, ಸರ್ ಇಲ್ಲಿ ಹೊರಟಿದಾರಲ್ಲ, ಅವ್ರು ಯಾವ ಕೆಲಸ ಮೇಲೆ ಇಲ್ಲಿ ಬಂದಿದ್ದು ಅಂತ ಕೇಳಿದಾಗ, ಮೇಡಮ್ ಅವರು ಈ ಸ್ಕೂಲಲ್ಲಿ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ, ವಾರದಲ್ಲಿ 2 ದಿವಸ ಬರ್ತಾರೆ ಅಂತ ಹೇಳ್ತಾ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿಂದ ಹೊರಡ್ತಾನೆ. ಆಗ ಕ್ರಿಶ್, ಅಮ್ಮ ಬೆಲ್ಲ ಆಯ್ತು, ನಾನು ಒಳಗಡೆ ಹೋಗ್ತೀನಿ ಅಂದಾಗ, ಇವತ್ತು ನೀನ್ ಸ್ಕೂಲ್ಗೆ ಹೋಗೋದು ಬೇಡ ಅಂತ ಹೇಳಿ ಕೋಪ ಮಾಡ್ಕೊಂಡು ಕೃಷ್ಣ ಕರ್ಕೊಂಡು ಮನೆಗೆ ಬರ್ತಾಳೆ.